ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಿಹೇವಿಯರಲಿಸಮ್ ಅಂದರೆ ವರ್ತನಾ ವಿಧಾನದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ವರ್ತನಾ ವಿಧಾನ ಎಂದರೇನು, ವರ್ತನಾ ವಿಧಾನದ ಉಗಮ ಹೇಗೆ ಆಯಿತು, ವರ್ತನಾ ವಿಧಾನದ ಪ್ರಮುಖ ಪ್ರತಿಪಾದಕರು ಯಾರು, ವರ್ತನಾ ವಿಧಾನದ ಲಕ್ಷಣಗಳು ಯಾವುವು, ಹಾಗೂ ವರ್ತನಾ ವಿಧಾನದ ಗುಣಗಳು ಮತ್ತು ಅವಗುಣಗಳು ಅಂದರೆ ದೋಷಗಳು ಏನಿದ್ದಾವೆ ಅನ್ನೋದನ್ನು ಸುವಿವರವಾಗಿ ಅಧ್ಯಯನವನ್ನು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಆನ್ ಮಾಡಿಕೊಳ್ಳಿ ಹಾಗೂ ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ನೀವು ಪಡೆದುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ BA ಪ್ರಥಮ ವರ್ಷದಲ್ಲಿ ಓದುತ್ತಿರುವ BA, BCom ಮತ್ತು BCom ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಭಾರತ ಸಂವಿಧಾನದ ಒಂದು ಏನು ಕಂಪಲ್ಸರಿ ಪೇಪರ್ ಇದೆ ಅದಕ್ಕೆ ಸಂಬಂಧಿಸಿದಂತಹ ಕೆಲವು ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಇದ್ದಾವೆ, ನೀವು ವೀಕ್ಷಿಸಬೇಕು. ಹಾಗೆ ಆ್ಯಸ್ ಪರ್ ದಿ ಸಿಲೆಬಸ್ ಏನು ಈ ಪ್ರಸ್ತುತ ಸಿಲೆಬಸ್ ಇದೆ ಅದಕ್ಕೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಸುವಿವರವಾದ ನೋಟ್ಸನ್ನು ಹಾಗೂ ಮಾಹಿತಿಯನ್ನು ನಾನು ನೀಡುತ್ತೇನೆ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ವರ್ತನಾ ವಿಧಾನ, ಬಿಹೇವಿಯರಲಿಸಮ್. ವರ್ತನಾ ವಿಧಾನವನ್ನು ಅಮೆರಿಕಾದ ರಾಜಕೀಯ ವಿಜ್ಞಾನಿಗಳು ಮೊದಲ ಜಾಗತಿಕ ಯುದ್ಧದ ನಂತರ ಅಭಿವೃದ್ಧಿಪಡಿಸಿದರು. ಮೊದಲ ಜಾಗತಿಕ ಯುದ್ಧ ಅಂದರೆ 1914ರಿಂದ 1918 ಅವಧಿಯಲ್ಲಿ ಪ್ರಥಮ ಜಾಗತಿಕ ಯುದ್ಧ ನಡೀತದೆ. ಆ ಪ್ರಥಮ ಜಾಗತಿಕ ಯುದ್ಧದ ನಂತರ ವರ್ತನಾ ವಿಧಾನದ ಬಗ್ಗೆ ಅಮೆರಿಕದ ರಾಜಕೀಯ ವಿಜ್ಞಾನಿಗಳು ಬಹಳಷ್ಟು ವಿವರವಾಗಿ ಅದನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ವರ್ತನಾ ವಿಧಾನವು ಸಾಂಪ್ರದಾಯಿಕ ವಿಧಾನ, ತತ್ವಶಾಸ್ತ್ರೀಯ ವಿಧಾನ, ಸಾಂಸ್ಥಿಕ ವಿಧಾನ ಮುಂತಾದ ರಾಜ್ಯಶಾಸ್ತ್ರದ ಸಾಂಪ್ರದಾಯಿಕ ಅಧ್ಯಯನ ವಿಧಾನಗಳಿಗೆ ವಿರುದ್ಧವಾದ ಪ್ರತಿಕ್ರಿಯೆಯಾಗಿ ವಿಕಸನವನ್ನು ಹೊಂದಿತು. ಅಂದರೆ ಸಾಂಪ್ರದಾಯಿಕ ಅಧ್ಯಯನ ವಿಧಾನಗಳಿಗೆ ಒಂದು ಪ್ರತಿರೂಪವಾಗಿ ಹುಟ್ಟಿಕೊಂಡಂತಹ ಒಂದು ಅಧ್ಯಯನ ವಿಧಾನ ಅದುವೇ ವರ್ತನಾ ವಿಧಾನ. ಅಂದರೆ ವರ್ತನಾ ವಿಧಾನವು ವೈಜ್ಞಾನಿಕ ತತ್ವಗಳನ್ನು ಅನುಸರಿಸಿ ವೈಜ್ಞಾನಿಕ ವಿಧಾನಗಳಲ್ಲಿ ಒಂದಾಗಿರುವಂಥ ವಿಧಾನ ಅದುವೇ ವರ್ತನಾ ವಿಧಾನವಾಗಿದೆ. 20ನೇ ಶತಮಾನದ ರಾಜಕೀಯ ವಿಜ್ಞಾನಿಗಳು ವರ್ತನಾ ವಿಧಾನದ ಮೂಲಕ ರಾಜಕೀಯ ವಿದ್ಯಮಾನಗಳನ್ನು ಅಧ್ಯಯನ ಮಾಡಲು ಆರಂಭಿಸಿದರು. ಈ ರಾಜಕೀಯ ವಿಜ್ಞಾನಿಗಳನ್ನು ವರ್ತನಾವಾದಿಗಳು ಎಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳು ಪಾಸ್ ಮಾಡಿ ನೋಟ್ಸನ್ನು ಮಾಡಿಕೊಳ್ಳಬೇಕು. ಗ್ರಹಾಂ ವಲ್ಲಾಸ್, ಆರ್ಥರ್ ಬೆಂಟ್ಲಿ, ಚಾರ್ಲ್ಸ್ ಇ ಮೇರಿಯಮ್, ಡೇವಿಡ್ ಈಸ್ಟನ್, ಅತಿ ಮುಖ್ಯವಾದ ಹೆಸರು ಡೇವಿಡ್ ಈಸ್ಟನ್, ರಾಬರ್ಟ್ ದಾಲ್, ಹೆರಾಲ್ಡ್ ಲಾಸ್ವೆಲ್, ಟ್ರೂಮನ್, ಹೆರಾಲ್ಡ್ ಟ್ರೂಮೆನ್, ಕ್ಯಾಟ್ಲಿನ್ ಮುಂತಾದವರು ವರ್ತನಾ ವಿಧಾನದ ಪ್ರಮುಖ ಪ್ರತಿಪಾದಕರಾಗಿದ್ದಾರೆ. ಇವರನ್ನು ಪ್ರಮುಖ ಪ್ರತಿಪಾದಕರು ಎಂದು ಕರೆಯಲಾಗುತ್ತದೆ. ಇವರಲ್ಲಿ ಡೇವಿಡ್ ಈಸ್ಟನ್ರವರ ಪಾತ್ರ ವರ್ತನಾ ವಿಧಾನಕ್ಕೆ ಬಹಳಷ್ಟು ಕೊಡುಗೆಗಳನ್ನು ನೀಡುತ್ತಾರೆ. ವರ್ತನಾ ವಿಧಾನ ಬೆಳವಣಿಗೆಯನ್ನು ಹೊಂದಿರುವಂಥದ್ದು. ವಿಕಸನ ಹೇಗಾಯಿತು? ಮೊದಲ ಬಾರಿಗೆ ಗ್ರಹಾಂ ವಲ್ಲಾಸ್ರವರು ಹ್ಯೂಮನ್ ನೇಚರ್ ಇನ್ ಪಾಲಿಟಿಕ್ಸ್ 1908 ಕೃತಿಯಲ್ಲಿ ರಾಜಕೀಯ ಪ್ರಕ್ರಿಯೆಯಲ್ಲಿ ಜನರು ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ವಿಶ್ಲೇಷಣೆ ಮಾಡುವುದರ ಬಗ್ಗೆ ತಿಳಿಸುತ್ತಾರೆ. ಅಂದರೆ ಜನರ ರಾಜಕೀಯ ವರ್ತನೆಯ ಬಗ್ಗೆ ತಿಳಿಸುವಂಥದ್ದು ಗ್ರಹಾಂ ವಲ್ಲಾಸ್. ನಂತರ ಆರ್ಥರ್ ಬೆಂಟ್ಲಿ ರವರು ದ ಪ್ರೊಸೆಸ್ ಆಫ್ ಗವರ್ನಮೆಂಟ್ 1908 ಕೃತಿಯಲ್ಲಿ ರಾಜಕೀಯ ಪ್ರಕ್ರಿಯೆಯಲ್ಲಿ ಒತ್ತಡ ಗುಂಪುಗಳು, ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕ ಅಭಿಪ್ರಾಯ ಪಾತ್ರಗಳ ಅಧ್ಯಯನ ಮಾಡುವುದರ ಬಗ್ಗೆ ತಿಳಿಸಿದರು. ಅಂದರೆ ರಾಜಕೀಯ ಪ್ರಕ್ರಿಯೆಯಲ್ಲಿ ಒತ್ತಡ ಗುಂಪುಗಳು, ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕ ಅಭಿಪ್ರಾಯಗಳ ಪಾತ್ರ ಅದರ ಅಧ್ಯಯನವನ್ನು ಮಾಡುವುದರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಕ್ಯಾಟ್ಲಿನ್ ಅವರು ಮೌಲ್ಯ ಮುಕ್ತ ಶುದ್ಧ ವಿಜ್ಞಾನ ರೂಪದ ಅಧ್ಯಯನಕ್ಕೆ ಆದ್ಯತೆ ನೀಡಿದರು. ವರ್ತನಾ ವಿಧಾನದಲ್ಲಿ ಮೌಲ್ಯ ಮುಕ್ತ ಶುದ್ಧ ವಿಜ್ಞಾನ ರೂಪದ ಅಧ್ಯಯನಕ್ಕೆ ಆದ್ಯತೆ ನೀಡಿದರು. ಡೇವಿಡ್ ಈಸ್ಟನ್ ರವರು 1962ರಲ್ಲಿ ವರ್ತನಾವಾದದ ಪ್ರಮುಖ ತತ್ವಗಳನ್ನು ತಿಳಿಸಿದರು. ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದಲ್ಲಿ ವರ್ತನಾ ವಿಧಾನದ ಬೆಳವಣಿಗೆಗೆ ಕಾರಣಗಳು ಯಾವುವು ಅನ್ನೋದನ್ನು ನೋಡಬೇಕು. ಮೊದಲನೆಯದು, 2ನೇ ಜಾಗತಿಕ ಯುದ್ಧದ ನಂತರ ರಾಜಕೀಯ ವಿಜ್ಞಾನಿಗಳ ಆದರ್ಶಗಳಲ್ಲಾದ ಬದಲಾವಣೆಗಳು. 2ನೇ ಜಾಗತಿಕ ಯುದ್ಧ 1939ರಿಂದ 1945ರವರೆಗೆ ನಡೀತದೆ. ಆ ಒಂದು ಅವಧಿಯಲ್ಲಿ ನಡೆದಂತಹ ಭೀಕರ ರಕ್ತಪಾತಗಳು
ಹಾಗೂ ರಾಷ್ಟ್ರಗಳ ನಡುವೆ ಆದಂಥ ಒಂದು ಭಯಾನಕ ಯುದ್ಧ, ಎರಡನೇ ಜಾಗತಿಕ ಯುದ್ಧ. ಈ ಒಂದು ಅವಧಿಯಲ್ಲಿ ರಾಜಕೀಯ ವಿಜ್ಞಾನಿಗಳ ಆದರ್ಶಗಳಲ್ಲಿ ಬದಲಾವಣೆಗಳಾಗುತ್ತವೆ. ಅಂದರೆ ರಾಜಕೀಯ ವಿಜ್ಞಾನಿಗಳು ಜಾಗತಿಕ ಯುದ್ಧವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಈ ದೃಷ್ಟಿಕೋನದಲ್ಲಿ ವರ್ತನಾ ವಿಧಾನದ ಬೆಳವಣಿಗೆಯನ್ನು ಮಾಡ್ತಾ ಹೋಗ್ತಾರೆ. ಎರಡನೇದಾಗಿ ರಾಜ್ಯಶಾಸ್ತ್ರ ಅಧ್ಯಯನದ ಗುಂಪುಗಳ ಸ್ಥಾಪನೆ, ವಿವಿಧ ರಾಜ್ಯಶಾಸ್ತ್ರ ಅಧ್ಯಯನ ಗುಂಪುಗಳು ಸ್ಥಾಪನೆ ಆಗ್ತವೆ. ಉದಾಹರಣೆಗೆ ಅಮೆರಿಕನ್ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ APSA 1903 ಸ್ಥಾಪನೆ ಆಗ್ತದೆ. ಸೋಷಿಯಲ್ ಸೈನ್ಸ್ ರಿಸರ್ಚ್ ಕೌನ್ಸಿಲ್ ಮುಂತಾದ ರಾಜ್ಯಶಾಸ್ತ್ರದ ಅಧ್ಯಯನದ ಗುಂಪುಗಳು ಸ್ಥಾಪನೆ ಆಗುತ್ತವೆ. ಅವು ವರ್ತನಾ ವಿಧಾನದ ಬೆಳವಣಿಗೆಗೆ ಕಾರಣವಾಗುತ್ತವೆ. 3. ಇತರೆ ಸಮಾಜ ವಿಜ್ಞಾನಗಳಾದ ಸಮಾಜಶಾಸ್ತ್ರ, ಮನಃಶಾಸ್ತ್ರ, ಅರ್ಥಶಾಸ್ತ್ರ ಮುಂತಾದವುಗಳಲ್ಲಿ ವರ್ತನಾ ವಿಧಾನದ ಬೆಳವಣಿಗೆ. ಈಗಾಗಲೇ ಸಮಾಜ ವಿಜ್ಞಾನಗಳಲ್ಲಿ ಅಂದರೆ ಸಮಾಜಶಾಸ್ತ್ರ, ಮನಃಶಾಸ್ತ್ರ ಮತ್ತು ಅರ್ಥಶಾಸ್ತ್ರಗಳಲ್ಲಿ ವರ್ತನಾ ವಿಧಾನದ ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ವಿ. ಅದು ಕೂಡ ರಾಜ್ಯಶಾಸ್ತ್ರದಲ್ಲಿ ವರ್ತನಾ ವಿಧಾನದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಮುಂದಿನ 4ನೇ ಪಾಯಿಂಟು, ಯುರೋಪಿನ ಬುದ್ಧಿಜೀವಿಗಳಾದ ಆಗಸ್ಟ್ ಕಾಮ್ಟೆ, ಎಮಿಲಿ ಡರ್ಖೈಮ್, ಕಾರ್ಲ್ ಮಾರ್ಕ್ಸ್ ಮುಂತಾದವರ ಕೊಡುಗೆಗಳು. ಇಲ್ಲಿ ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು, ಆಗಸ್ಟ್ ಕಾಮ್ಟೆ ಆಗಿರ್ಬೋದು, ಎಮಿಲ್ ಡರ್ಖೈಮ್ ಅವರು ಬಹಳಷ್ಟು ಕೊಡುಗೆಗಳನ್ನು ನೀಡ್ತಾ ಹೋಗ್ತಾರೆ. ಇದು ವರ್ತನಾ ವಿಧಾನದ ಬೆಳವಣಿಗೆಗೆ ಕಾರಣ ಆಗ್ತದೆ. ಕೊನೆಯ ಪಾಯಿಂಟು, ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಇರುವ ಅಸಮಾಧಾನ. ರಾಜ್ಯಶಾಸ್ತ್ರದ ರಾಜಕೀಯ ವಿಜ್ಞಾನಿಗಳಲ್ಲಿ ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅಸಮಾನ ಇರುವುದು ಇದು ಕೂಡ ಒಂದು ಕಾರಣ ಆಗ್ತದೆ. ವರ್ತನಾ ವಿಧಾನದ ಲಕ್ಷಣಗಳು. ವರ್ತನಾ ವಿಧಾನದ ಅತಿ ಮುಖ್ಯ ಪ್ರತಿಪಾದಕರಾದ ಡೇವಿಡ್ ಈಸ್ಟನ್ ರವರು 1962ರಲ್ಲಿ ವರ್ತನಾ ವಿಧಾನದ 8 ಲಕ್ಷಣಗಳನ್ನು ತಿಳಿಸಿದ್ದಾರೆ. ಈ 8 ಲಕ್ಷಣಗಳನ್ನು ಡೇವಿಡ್ ಈಸ್ಟನ್ ರವರು ವರ್ತನಾ ವಿಧಾನದ ಬೌದ್ಧಿಕ ಮೂಲ ಆಧಾರಗಳು ಎಂದು ಕರೆದಿದ್ದಾರೆ. ಹಾಗಾದರೆ ಅವುಗಳು ಯಾವುವು? ಅವುಗಳು ಈ ಕೆಳಗಿನಂತೆ ನೋಡಬಹುದು. ಡೇವಿಡ್ ಈಸ್ಟನ್ ರವರ ಪ್ರಕಾರ 8 ವರ್ತನಾ ವಿಧಾನದ ಲಕ್ಷಣಗಳು. ಮೊದಲನೇದಾಗಿ ಕ್ರಮಬದ್ಧತೆ, ರೆಗ್ಯುಲಾರಿಟೀಸ್. 2 ಪ್ರಮಾಣೀಕರಣ, ಕಮಿಟ್ಮೆಂಟ್ ಆಫ್ ವೆರಿಫಿಕೇಷನ್. 3 ಅಧ್ಯಯನ ವಿಧಾನಗಳು, ಟೆಕ್ನಿಕ್ಸ್. ವಿದ್ಯಾರ್ಥಿಗಳು ಗಮನಿಸಬೇಕು, ವರ್ತನಾ ವಿಧಾನದಲ್ಲಿ ಟೆಕ್ನಿಕ್ಸ್ ಅಧ್ಯಯನ ವಿಧಾನಗಳಿಗೆ ಹೆಚ್ಚು ಆದ್ಯತೆಗಳನ್ನು ಕೊಡಲಾಗ್ತದೆ. 4 ಪರಿಮಾಣಾತ್ಮಕತೆ, ಕ್ವಾಂಟಿಫಿಕೇಷನ್. 5 ಮೌಲ್ಯಗಳು, ವ್ಯಾಲ್ಯೂಸ್. ವರ್ತನಾ ವಿಧಾನದಲ್ಲಿ ವ್ಯಾಲ್ಯೂ ಫ್ರೀ ಅಧ್ಯಯನಕ್ಕೆ, ಮೌಲ್ಯರಹಿತ ಅಧ್ಯಯನಕ್ಕೆ ಹೆಚ್ಚು ಆದ್ಯತೆಗಳನ್ನು ನೀಡಲಾಗುತ್ತದೆ. 6 ವ್ಯವಸ್ಥಿತತೆ, ಸಿಸ್ಟಮಟೈಸೇಷನ್. 7 ಶುದ್ಧ ವಿಜ್ಞಾನ, ಪ್ಯೂರ್ ಸೈನ್ಸ್. 8 ಸಮಗ್ರತೆ, ಇಂಟಿಗ್ರೇಷನ್. ಒಟ್ಟು 8 ಲಕ್ಷಣಗಳನ್ನು ಡೇವಿಡ್ ಈಸ್ಟನ್ ರವರು ವರ್ತನಾ ವಿಧಾನದ ಬಗ್ಗೆ ತಿಳಿಸುತ್ತಾರೆ. ಮುಂದಿನ ಅವಧಿಗಳಲ್ಲಿ ಈ ಎಲ್ಲ 8 ಲಕ್ಷಣಗಳನ್ನು ವಿವರವಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಈಗ ಈ 8 ಪಾಯಿಂಟ್ಗಳನ್ನು ಬರೆದಿಟ್ಟುಕೊಳ್ಳಿ. ವರ್ತನಾ ವಿಧಾನವು ಸಾಂಪ್ರದಾಯಿಕ ಅಧ್ಯಯನ ವಿಧಾನಗಳಿಂದ ವಿಭಿನ್ನವಾಗಿದೆ. ಇದು ಪ್ರಾಯೋಗಿಕ ಅಧ್ಯಯನಕ್ಕೆ ಒತ್ತು ನೀಡುತ್ತದೆ, ಅಂದರೆ ಪ್ರಾಕ್ಟಿಕಲ್ ಸ್ಟಡಿಗೆ ಆದ್ಯತೆ ಕೊಡ್ತಾ ಹೋಗ್ತದೆ. ಆದರೆ ಸಾಂಪ್ರದಾಯಿಕ ವಿಧಾನವು ಕೇವಲ ಕಾಲ್ಪನಿಕವಾದದ್ದು, ಮೌಲ್ಯಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತದೆ. ಆ ಕಾರಣಕ್ಕಾಗಿ ವರ್ತನಾ ವಿಧಾನವು ಮೌಲ್ಯ ಮುಕ್ತವಾದ ಅಧ್ಯಯನ ಹಾಗೂ ಸಂಶೋಧನೆಯನ್ನು ಪ್ರತಿಪಾದಿಸುತ್ತದೆ. ಈಗ ವರ್ತನಾ ವಿಧಾನದ ಗುಣಗಳು. 1. ವರ್ತನಾ ವಿಧಾನವು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮೌಲ್ಯಮುಕ್ತಗೊಳಿಸಿ ವಸ್ತುನಿಷ್ಠತೆಗೆ ಆದ್ಯತೆ ನೀಡಿದೆ. ಮೌಲ್ಯಮುಕ್ತ ಅಧ್ಯಯನಕ್ಕೆ ಅವಕಾಶವನ್ನು ಕಲ್ಪಿಸುವಂಥದ್ದು. 2. ವರ್ತನಾ ವಿಧಾನವು ಮಾಹಿತಿ ಸಂಗ್ರಹಣೆ, ಅವಲೋಕನ, ವಿಶ್ಲೇಷಣೆ ಮುಂತಾದ ವಿನೂತನ ಸಂಶೋಧನಾ ತಂತ್ರಗಳನ್ನು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಪರಿಚಯಿಸಿತು. 3. ವರ್ತನಾವಾದಿಗಳು ರಾಜ್ಯಶಾಸ್ತ್ರವನ್ನು ಒಂದು ಪರಿಶುದ್ಧ ವಿಜ್ಞಾನವನ್ನಾಗಿಸಲು ಪ್ರಯತ್ನ ಮಾಡಿದರು. 4. ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಮೌಲ್ಯಗಳಿಗೆ ಆದ್ಯತೆ ನೀಡದೆ ವಾಸ್ತವ ಅಂಶಗಳಿಗೆ ಆದ್ಯತೆ ನೀಡಬೇಕು ಎಂದು ಪ್ರತಿಪಾದಿಸುವ ಮೂಲಕ ವರ್ತನಾ ವಿಧಾನವು ರಾಜ್ಯಶಾಸ್ತ್ರವನ್ನು ಒಂದು ವಾಸ್ತವ ವಿಜ್ಞಾನವನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಿತು. 5.
ರಾಜ್ಯಶಾಸ್ತ್ರದ ಅಧ್ಯಯನ ಮತ್ತು ಸಂಶೋಧನೆಯಲ್ಲಿ ಕ್ರಮಬದ್ಧತೆ, ದೃಢೀಕರಣ, ವ್ಯವಸ್ಥಿತತೆ ಮುಂತಾದವುಗಳನ್ನು ಪ್ರತಿಪಾದಿಸಿ ರಾಜ್ಯಶಾಸ್ತ್ರವನ್ನು ನೈಸರ್ಗಿಕ ವಿಜ್ಞಾನಗಳ ಸಾಲಿಗೆ ಸೇರಿಸಿತು. 6. ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಅಂತರ್ಶಿಸ್ತೀಯ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಲು ಆದ್ಯತೆ ನೀಡಿತು. ಅಂದರೆ ರಾಜ್ಯಶಾಸ್ತ್ರ ಒಂದೇ ಏಕಾಂಗಿಯಾಗಿರಲು ಸಾಧ್ಯ ಇಲ್ಲ. ರಾಜ್ಯಶಾಸ್ತ್ರದ ಜೊತೆಗೆ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಮನಃಶಾಸ್ತ್ರ, ಭೂಗೋಳಶಾಸ್ತ್ರ ಮುಂತಾದ ಶಾಸ್ತ್ರಗಳ ಜೊತೆಗೆ ಒಂದು ಅಂತರ್ಶಿಸ್ತೀಯ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಲು ಆದ್ಯತೆಯನ್ನು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ನೀಡಲಾಗುತ್ತದೆ. ಇಷ್ಟು ವರ್ತನಾ ವಿಧಾನದ ಗುಣಗಳು. ಈಗ ವರ್ತನಾ ವಿಧಾನದ ದೋಷಗಳು ಅಥವಾ ಅವಗುಣಗಳು. ಪಾಯಿಂಟ್ ನಂಬರ್ 1, ವರ್ತನಾ ವಿಧಾನವು ಮಾನವನ ಸ್ವಭಾವವನ್ನು ಅವಲಂಬಿಸಿದೆ. ಆದರೆ ಮಾನವನ ಸ್ವಭಾವ ನಿರಂತರ ಬದಲಾಗುತ್ತಿರುವುದರಿಂದ ಮಾನವನ ರಾಜಕೀಯ ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಎಂದು ಟೀಕೆ ಮಾಡುತ್ತಾರೆ. 2, ರಾಜ್ಯಶಾಸ್ತ್ರದ ಮೌಲ್ಯಮುಕ್ತ ಅಧ್ಯಯನವು ಅನೈತಿಕವಾದದ್ದಾಗಿದೆ. ಪಾಯಿಂಟ್ 3, ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯನ್ನು ಕಡಿಮೆಗೊಳಿಸಿದೆ. ಪಾಯಿಂಟ್ ನಂಬರ್ 4, ಸಾಮಾಜಿಕ ಜವಾಬ್ದಾರಿಗಳನ್ನು ಕಡೆಗಣಿಸಿದೆ. ಪಾಯಿಂಟ್ ನಂಬರ್ 5, ವರ್ತನಾ ವಿಧಾನವು ರಾಜಕೀಯ ವಿಜ್ಞಾನದ ಯಥಾಸ್ಥಿತಿ ಅಧ್ಯಯನಕ್ಕೆ ಆದ್ಯತೆ ನೀಡಿ ಬದಲಾವಣೆಯ ಬಗ್ಗೆ ತಿಳಿಸುವುದಿಲ್ಲ. ಅಂದರೆ ಇದು ಸ್ಟೇಟಸ್ ಕೋ ಅಂತ ಹೇಳ್ತಾ ಹೋಗ್ತದೆ. ಅಂದರೆ ಯಾವುದೇ ಬದಲಾವಣೆಗಳನ್ನು ಬಯಸುವುದಿಲ್ಲ, ಯಥಾಸ್ಥಿತಿಯ ಅಧ್ಯಯನಕ್ಕೆ ಆದ್ಯತೆ ನೀಡುತ್ತದೆ. 6. ಪಾಯಿಂಟ್ ನಂಬರ್ 6, ವರ್ತನಾ ವಿಧಾನವು ಅಧ್ಯಯನ ತಂತ್ರಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತದೆ. ಮೊದಲೇ ಹೇಳಿದಂತೆ ವರ್ತನಾ ವಿಧಾನವು ಅಧ್ಯಯನ ವಿಧಾನಗಳು ಅಥವಾ ತಂತ್ರಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತದೆ.